ನಡೆಸಿಕೊಡಬೇಕು. ನಮ್ಮ ಶಾಲೆಯ ಮುಖ್ಯ ಗುರುಗಳು ಧ್ವಜಾರೋಹಣವನ್ನು ಮಾಡಲಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ದೈಹಿಕ ಶಿಕ್ಷಕರು ಸಹಕಾರ ನೀಡಿ ಅದನ್ನು ಪೂರ್ತಿಗೊಳಿಸಲು ಸಹಕಾರ ನೀಡಬೇಕಂತ ನಾನು ಕೇಳ್ಕೊತಾ ಇದ್ದೇನೆ. ಸಾಧನೆಗಳಿದ್ರೆ ಯಾರು ಅಡಗಾಡಬಾರ್ದು. क्लास जय हिंद. एक साथ राष्ट्रगीत शुरू कर. बोलो भारत माता की जय. बोलो भारत माता की जय. वंदे मातरम. वंदे मातरम. क्लास विश्रम एकदम सावधान एकदम. वंदे राष्ट्रीय गीत वंदे मातरम मात्र परत क्लास विश्रम एकदम सावधान एकदम. ಎಲ್ಲರೂ ಸಾಧನೆಲ್ಲ ಇರಬೇಕು. ರಾಷ್ಟ್ರೀಯ ಗೀತೆ ಅಂತ ನೀವು एक साथ राष्ट्रीय गीते. राष्ट्रीय गीते एक साथ शुरू कर. वंदे मातरम. वंदे मातरम. सुजलाम सुफलाम मलयज शीतलाम सस्य श्यामलाम मातरम. वंदे मातरम. वंदे मातरम. शुक्र ज्योत्स्ना पुलकितयामिनी पुल्लकुसुमिता द्रुमदुला शोभिनी सुवासिनी सुमधुरभाषिणी सुखदां वरदां मातरं. वंदे मातरं. वंदे मातरं. वंदे मातरं. ಧ್ವಜಾರೋಹಣವನ್ನು ನಡೆಸಿಕೊಟ್ಟಂತ ನಮ್ಮ ಶಾಲೆಯ ಮುಖ್ಯ ಗುರುಗಳಿಗೂ ಮತ್ತು ರಾಷ್ಟ್ರಗೀತೆ ಮತ್ತು ರಾಷ್ಟ್ರ ನಾಡಿಗೀತೆಯನ್ನು ಹಾಡಿದಂಥ ಎಲ್ಲ ವಿದ್ಯಾರ್ಥಿನಿಯರಿಗೆ ಉತ್ಪೂರ್ವಕವಾದಂಥ ಕೃತಜ್ಞತೆಗಳು. ಈಗ ಕಸ್ತೂರ್ಬಾ ಶಾಲೆಯ ವಿದ್ಯಾರ್ಥಿಗಳಿಂದ ಪರೇಡ್ ಕಾರ್ಯಕ್ರಮವನ್ನು ನೆರವೇರಿಸಲಾಗುವುದು. ತಾವೆಲ್ಲರೂ ಶಾಂತತೆಯಿಂದ ಗಮನಿಸಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ. ಎಲ್ಲರೂ ಸಾಧನೆಲ್ಲೇ ಇರಬೇಕು.
ಈಗ ಇವತ್ತಿನ ಕಾರ್ಯಕ್ರಮವನ್ನು ನಾನು ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ವಿದ್ಯಾರ್ಥಿಗಳ ಭಾಷಣ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಈ ವೇದಿಕೆಯ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಶಾಲೆಯ ಮುಖ್ಯಗಳನ್ನು ವಹಿಸಿಕೊಳ್ಳಬೇಕಂತ ನಾನು ಕೇಳ್ಕೊತಾ ಇದ್ದೇನೆ. ಅದೇ ರೀತಿಯಾಗಿ ಮುಖ್ಯ ಅತಿಥಿ ಸ್ಥಾನವನ್ನು ಕಸ್ತೂರ್ಬಾ ಶಾಲೆಯ ಮುಖ್ಯ ಗುರುಗಳು ವಹಿಸಿಕೊಳ್ಳಬೇಕಂತ ನಾನು ಕೇಳ್ಕೊತಾ ಇದ್ದೇನೆ. ಅದೇ ರೀತಿಯಾಗಿ ಅತಿಥಿ ಸ್ಥಾನವನ್ನು ಕಸ್ತೂರ್ಬಾ ಶಾಲೆಯ ಸಿಬ್ಬಂದಿಗಳು ಮತ್ತು ಪ್ರೌಢಶಾಲಾ ಸಾಮಾನ್ಯ ಶಾಲೆಯ ಸಿಬ್ಬಂದಿಗಳು ತಮ್ಮ ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಳಬೇಕಂತ ನಾನು ವೇದಿಕೆ ಮೂಲಕ ಕೇಳ್ಕೊತಾ ಇದ್ದೇನೆ. ಆ ಬಾಬಾ ಇಲ್ಲೇಳ ಚಿನ್ಕುರುಳಿ ನಿದ್ರಾಗೆ ಅದ ನಂಗೆ ಗೊತ್ತಿಲ್ಲಲ್ಲ. ತಂಡದ ಅಧ್ಯಕ್ಷರಾದಂಥ ಶ್ರೀ ಸಂತೋಷ್ ಅವರು ಸಹಿತ ಈ ವೇದಿಕೆಯ ಅತಿಥಿ ಸ್ಥಾನವನ್ನು ಅಲಂಕರಿಸಿಕೊಳ್ಬೇಕಂತ ನಾನು ಕೇಳ್ಕೊತಾ ಇದ್ದೇನೆ. ಇವತ್ತಿನ 77ನೇ ಸಂವಿಧಾನ ಜಾರಿಗೆ ಬಂದ ನೋಡ್ರಿ ಎಲ್ಲರೂ ಈಗ ದಿನಾಚರಣೆಯನ್ನು ಎಲ್ಲರೂ ಯೂಟ್ಯೂಬ್ದಾಗ ಹೋಗ್ತೀರಿ ನಮ್ಮ ಶಾಲೆಯಲ್ಲಿ ಬಹಳ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಮಾಡಲು ಇವತ್ತಿನ ಈ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಇವತ್ತಿನ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿಕೊಂಡಂತ ನಮ್ಮ ಶಾಲೆಯ ಮುಖ್ಯ ಗುರುಗಳಿಗೆ ವಿದ್ಯಾರ್ಥಿಗಳ ವತಿಯಿಂದ ಮತ್ತು ನನ್ನ ವತಿಯಿಂದ ಉತ್ಪೂರ್ವಕವಾದ ಸ್ವಾಗತವನ್ನು ನಾನು ಈ ವೇದಿಕೆ ಮೂಲಕ ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಇವತ್ತಿನ ಸಮಾರಂಭದ ಒಂದು ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಿಕೊಂಡ